ಕಣ, ಮಾತಾಡೋದಕ್ಕೆ ಬರಲ್ಲ ಅನ್ಸುತ್ತೆ. ನಾನು ಕೇಳ್ತೀನಿ. ಮಾತಾಡಕ್ ಬರಲ್ಲ ಅಂತ ಹೇಳಕ್ ಏನೋ ಗಾಡಿ ನಿಂಗೆಲ್ಲ ಮಾತಾಡಕ್ ಬರ್ತಕ್ಕತ್ತ. ಏನಪ್ಪ ನಿನ್ನ ಹೆಸರು? ರಾಜೇಶ. ನೋಡಪ್ಪ ರಾಜೇಶ, ನಾವು ತಪ್ಪು ತಿಳಿದು ಬಿಟ್ಟಿದ್ವಿ, ಕ್ಷಮಿಸು. ಇಲ್ಲಿ ಬಂದು ಅಭ್ಯಾಪಾರಿ ತರ ಕೂತಿದ್ಯಲ್ಲ, ಎಲ್ಲಿ ನಿನ್ನ ಮನೆ? ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು? ಗೊತ್ತಿಲ್ಲ. ಹೆಸರು ರಾಜೇಶ ಅಂತ್ಯ, ಅಪ್ಪ ಅಮ್ಮ ಯಾರು, ಮನೆ ಎಲ್ಲಿದೆ ಗೊತ್ತಿಲ್ಲ ಅಂತ್ಯ. ಏನ್ ಮಾಡೋದು, ಅಡ್ರೆಸ್ ನ ನೆನಪಲ್ಲಿ ಇಟ್ಕೊಳ್ಳೋ ವಯಸ್ಸು ನಂದಲ್ಲ. ಹೋಗ್ಲಿ, ನೀನ್ ಯಾರು ಅಂತನಾದ್ರೂ ನಿನ್ಗೆ ಗೊತ್ತಾ? ಅದು ಗೊತ್ತಿಲ್ಲ. ನಾನು ಯಾರು ಅಂತ ನಿನ್ ಗೊತ್ತಾ? ಪ್ಲೇಟ್ನ ಚೇಂಜ್ ಮಾಡ್ತಿರೋ ತರ ಕಾಣ್ತಾ ಇದೆ. ಹೆಸರನ್ನ ಬಿಟ್ಟು ಬೇರೆ ಏನ್ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತಿದ್ದಾನಲ್ಲೋ. ಏನಪ್ಪ ಈ ಮನೆ ಮುಂದೆ ಬಂದು ಯಾಕೆ ಕೂತಿದ್ಯಾ? ಮನೆ ಒಳಗಡೆ ಬಿಟ್ಕೊಂಡಿಲ್ಲ, ಅದಕ್ಕೆ ಕೂತಿದ್ದೀನಿ. ನಿನಗೆ ಏನಪ್ಪ ಬೇಕು? ಖರ್ಚಿಗೆ ದುಡ್ಡು ಬೇಕು, ಕೊಡ್ತೀಯಾ? ಲೇ, ನಮ್ಮ ಹತ್ರ ದುಡ್ಡಿದ್ರೆ ನಾವ್ ಯಾಕೋ ಮನೆಗೆ ವಾಪಸ್ ಬರ್ತಾ ಇದ್ವಿ. ಒಂದು 4-5 ಹೋಟ್ಲು ಸುತ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಆರಾಮಾಗಿರ್ತಾ ಇದ್ವಿ. ನಮ್ಮ ಹತ್ರನೇ ದುಡ್ಡಿಲ್ಲ, ನಿನಗೆ ಎಲ್ಲಿಂದ ಅಂತ ಕೊಡೋದು? ದುಡ್ಡಿಲ್ಲ ಅಂದ್ಮೇಲೆ ಯಾಕೋ ದೊಡ್ಡವರಾದ್ರಿ? ಏನ್ರ ನಿಮ್ಮ ಹೆಸರು? ಚೋಟುದ್ದ ಇಲ್ಲ ಮಾರುದ್ದ ಇರೋ ನನಗೆ ಆವಾಸ ಆಗ್ತ್ಯಾ? ನಾನು ಯಾರು ಗೊತ್ತಾ? ಗಂಡು ಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ. ನನಗೆ ಮದುವೆ ಹಾಳಾಗೋಗ್ಲಿ ಮುಂಜಿ ಕೂಡ ಆಗಿಲ್ಲ. ಏನೋ ಇವಾಗ ನಾನು ಯಾರು ಗೊತ್ತೇನೋ? ಅಯ್ಯಂ ಬಿಟ್ಟಲ್ ಮೂರ್ತಿ ಎಂಗೆ ಗಂಡು ಗಲಿ ವಂಶದ ಏಕೈಕ ಮನೆ ಅಳಿಯ. ಏನೋ ಇವಾಗ ಲೈ ಬೆಳ್ದಿದ್ಯಾ, ಜೇಬಲ್ ನಯ ಪೈಸನೂ ಇಲ್ವಾ? ನಾಚಿಕೆ ಆಗಲ್ವಾ ನಿನ್ಗೆ? ಯಾಕೋ ಬೈತ್ಯಾ? ಇಲ್ಲ, ಮುದ್ದು ಮಾಡ್ತಾರ. ನೋಡ್ತಾ ಇರೋ, ನಿಮ್ ಮನೇಲೆ ನಿಮ್ ಮುಂದೆ ಜ್ಯೂಸ್ ಕುಡಿತಾ ಇರ್ತೀನಿ, ನೋಡ್ತಾ ಇರಿ. ನಮ್ಮಂತಾನೆ ಜ್ಯೂಸ್ ಕುಡಿತೀಯ? ನೀನು ಗಂಡ್ಸಾಗಿದ್ರೆ ಜ್ಯೂಸ್ ಕುಡಿಯಲ್ಲ? ನಿನ್ ಗಂಡ್ಸಾಗಿದೆ ಒಳಗಡೆ ಬರಲೇ. ಅಡ್ಗೆ ಮನೆಯಿಂದ ಘಮ ಘಮ ಅಂತ ಪರಿಮಳ ಬರ್ತಿದಿ ಅಂದೆ ಒಳ್ಳೆ ಕುಕ್ಕೆ ಇರ್ಬೇಕು. ಕುಕ್ಕಪ್ಪನೋ ಕುಕ್ಕಮ್ಮನೋ? ನಾನೇ ಕುಕ್ಕಮ್ಮ. ನಾನೇ ಇಲ್ಲಿ ಅಡ್ಗೆ ಮಾಡೋದು, ನೀನ್ ಯಾರು? ರಾಜೇಶ ಅಂತ, ಇವ್ರು ನನ್ನ ಫ್ರೆಂಡ್ಸು. ಏನ ಈ ದಂಡ ಪಿಂಡ್ಗಳ ನಿನ್ ಫ್ರೆಂಡ್ಸಾ? ಏನ್ ಮಾಡೋಣ, ನನ್ನ ಹಣೆ ಬರ. ನೀನ್ ಯಾಕೆ ಇಲ್ಲಿಗೆ ಬಂದಿರೋದು? ಜ್ಯೂಸ್ ಕೊಡ್ಸ್ತೀನಿ ಬಾ ಅಂತ ಕರ್ಕೊಂಡ್ ಬಂದ್ಬಿಟ್ಟು 10 ರೂಪಾಯಿ ಕಿತ್ಕೋಗ್ಬಿಟ್ರು. ಇಲ್ಲ ಕಡೆ ಚಂಪಾ, ಇವನು ಸುಳ್ಳು ಹೇಳ್ತಿದ್ದಾನೆ. ಅವನ ಹತ್ರ ದುಡ್ಡು ತಗೊಂಡಿದ್ರೆ ಮರ್ಯಾದೆಯಿಂದ ವಾಪಸ್ ಕೊಟ್ಬಿಡಿ. ಚಂಪಾ, ನಮ್ಮ ಹತ್ರ ದುಡ್ಡಿಲ್ಲ ಕಣೆ, ಬೇಕಾದ್ರೆ ನೀನೇ ಚೆಕ್ ಮಾಡು. ನಿನ್ ಜೇಬ್ ನಾನೇನೋ ಚೆಕ್ ಮಾಡೋದು? ನೀನೇ ಚೆಕ್ ಮಾಡ್ಕೊಂಡು ದುಡ್ಡಿದ್ರೆ ವಾಪಸ್ ಕೊಟ್ಬಿಡು. ಯಜಮಾನ್ರ ಜೇಬ್ ಆಗಿದ್ದಿದ್ರೆ ನಾನೇ ಚೆಕ್ ಮಾಡ್ತಿದ್ದೆ. ನನ್ನ ಹತ್ರ ಇರೋದೇ 10 ರೂಪಾಯಿ, ಇದು ಬಿಟ್ರೆ ಬೇರೆ ಈ ದುಡ್ಡಿಲ್ಲ ಕಣೆ ನನ್ನ ಹತ್ರ. ನಂದು. ಅಪ್ಪ ನೀ ಬಂದು ಬಿಡು, ಈ ದುಡ್ಡು ನಂದು. ಗಾಂಧಿ ತಾತ ಚಿತ್ರ ಇದೆ, ಆ ದುಡ್ಡು ನಂದೇ. ಲೇ ಬಿಡ್ಲಾ, ತೆಗಿಯ ನೋಡೋಣ. ಗಾಂಧಿ ತಾತನ ಚಿತ್ರ ಇದ್ರೆ ಅವನು ಕೊಡೋಣ. ಚಿತ್ರ ಇದೆಯಲ್ಲೋ? ಹಾಗಾದ್ರೆ ಆ ದುಡ್ಡು ನಂದು. ಸಣ್ಣ ಮಕ್ಳಿಗೆ ಜ್ಯೂಸ್ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಅವ್ರ ಹತ್ರ ಇರೋ ದುಡ್ಡನ್ನ ಕಿತ್ಕೋತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ರಾಜೇಶ, ನೀ ಇಲ್ಲೇ ಕೂತಿರೋ, ನಾನು ನಿಂಗೆ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡ್ತೀನಿ. ಹಲೋ ಫ್ರೆಂಡ್ಸ್, ಹೆಂಗೆ? ತಗೊಳ್ಳೋ ಜ್ಯೂಸು. ಥ್ಯಾಂಕ್ ಯು ಅಕ್ಕ. ನಮಗೆಲ್ಲ ಜ್ಯೂಸು? ಹುಡುಗನ್ನ ಯಾಮಾರಿಸಿ ದುಡ್ಡು ಕಿತ್ಕೊಂಡಿರೋದು ಅಲ್ಲದೆ ಜ್ಯೂಸ್ ಬೇರೆ ಬೇಕಾ? ಅಡುಗೆ ಮನೆಗೆ ಬನ್ನಿ, ಬೋರೆ ಹಾಕ್ಬಿಡ್ತೀನಿ. ಅಕ್ಕ, ಜ್ಯೂಸ್ ಸೂಪರು, ನೀನು ಡೂಪರು. ಇನ್ನೇನಾದ್ರೂ ಬೇಕಾ? ಸದ್ಯಕ್ಕೆ ಸಾಕು. ರಾಜೇಶ, ನಮ್ಮನೆಗೆ ಬಂದು ನಮ್ಮನ್ನೇ ಯಾಮಾರಿಸಿ ನಮ್ಮನ್ನೇ ಕಳ್ಳರನ್ನಾಗಿ ಮಾಡಿ ನಮಗ್ ಕೊಡದೆ ಜ್ಯೂಸ್ನ ನೀನು ಒಬ್ಬನೇ ಕುಡಿತಾ ಇದ್ದಿಲ್ಲ. ನೀನು ಮಾಡ್ತಿರೋ ಸರಿನೇನೋ? ಕಣ್ಣ ಬೇಡ, ದೃಷ್ಟಿ ಆಗುತ್ತೆ. ಬಾಪ ಇಲ್ಲಿ ಬಾ. ಏ ವಿಟ್ಲ, ನಮ್ಗೆ ಇವ್ನ ಸಾವಾಸನೆ ಬೇಡ ಕಣ. ನಾವು ಹೊರಗಡೆ ಹೋಗಿ ಒಂದು ಸುತ್ತಾಕೊಂಬರೋಣ. ಅಷ್ಟರಲ್ಲಿ ಚಂಪ ಇವನ್ನ ಮನೆ ಬಿಟ್ಟು ಓಡಿಸಿರ್ತಾಳೆ. ಹೌದು, ಇಷ್ಟೊತ್ತಿಗಾಗ್ಲೇ ರಾಜೇಶ ಮನೆ ಬಿಟ್ಟು ಹೋಗಿರ್ತಾನಲ್ವಾ? ಆ ತರಲ ನಮ್ಮ ಮನೇಲಿ ಯಾರ ಇಟ್ಕೋತಾರೆ. ಅದು ಅಲ್ದಿರ ನಮ್ಮ ಫ್ರೆಂಡು ಅಂತ ಹೇಳಿದಾನೆ. ಚಂಪಾ ಸುಮ್ಮನೆ ಇರ್ತಾಳ, ಒದ್ದು ಹೊರಗಾಕಿರ್ತಾಳೆ. ಇಲ್ಲ, ನನ್ನ ಹತ್ರ ಇದ್ದಿದ್ದು 10 ರೂಪಾಯಿ ಕಣೋ, ಅದನ್ನು ನನ್ನ ದುಡ್ಡು ಅಂತ ಕಿತ್ಕೊಂಡ್ಬಿಟ್ಟ ಕಣೋ. ಈಗಿನ ಕಾಲದ ಮಕ್ಕಳು ತುಂಬಾ ಚೂಟಿ ಇರ್ತಾರೆ ಕಣ, ನಾವೇ ಯಾವ ಮಾರ್ಬಿಟ್ವಿ ಅಷ್ಟೇ. ಇನ್ಮೇಲೆ ನಾವು ಮಕ್ಕಳ ಹತ್ರ ಹುಷಾರಾಗಿರ್ಬೇಕು. ನೋಡಿ ನೋಡಿ, ಇವನಿನ್ನೂ ಇಲ್ಲೇ ಇದಾನಲ್ಲ ಕಣ. ರಾಜೇಶ, ನಿನ್ಗೆ ಅಪ್ಪ ಅಮ್ಮ ಇಲ್ವಾ? ಇಲ್ಲ ಅಂಕಲ್. ನೀನು ಮನೆ ಇಲ್ವಾ? ಇಲ್ಲ ಜಾಜೂರ ಬಂದ್ರಿ ಇಲ್ಲಿ. ನಿಮ್ಮ ಶಿಷ್ಯ ಅಂದ್ರೆ ಏನು
ನಿನಗೊಂದು ನೆಲೆ ಕಾಣಿಸ್ತೀನಿ ಅಂತ ಇವನ ಕೊತ್ತಲ್ಲಿರೋ ಚೈನ್ ಕಿತ್ಕೊಂಡು ಇಲ್ಲಿ ತಂದು ಬಿಟ್ಟಿದಾರಂತೆ. ನಾವು ಚೈನ್ ಕದ್ವೇನೋ ಬಾವ ಅವ್ನು ಹೇಳ್ತಿರೋ ಸುಳ್ಳು. ಲೇ ದಂಡ ಪಿಂಡಗಳ ಬಂಡ್ರ ಇಲ್ಲಿ. ಪಾಪ ಹುಡುಗನಿಗೆ ಏನು ಗೊತ್ತಾಗಲ್ಲ ಅಂತ ಅವನ್ ಕೊತ್ತಲ್ಲಿರೋ ಚೈನ್ ಕದ್ದಿದಿರಲ್ಲ, ಇದೆ ಸೊರಿನ. ಯಾವುದೇ ಕಾರಣಕ್ಕೂ ಅವ್ನ ಮಾತನ್ನ ನಂಬಕ್ ಹೋಗ್ಬೇಡಿ. ಅವನು ಬಂದಾಗಿಂದ ಬರ್ರಿ ಸುಳ್ಳು ಹೇಳ್ತಾ ಇದ್ದಾನೆ. ಅವನಿಗೆ ಕುತ್ಕೊಂಡಿರೋ ಚೆನ್ಗೆ ನಾವ್ ಯಾಕೋ ಕೈ ಹಾಕೋಣ? ಒಂದು ಯಜಮಾನ್ರೆ, ಆ ಹುಡುಗನಿಗೆ ಜ್ಯೂಸ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಅವನ ಹತ್ರ ಇದ್ದಿದ್ದು 10 ರೂಪಾಯಿನ ಕಿತ್ಕೊಂಡಿದ್ದಾರೆ. ಆಮೇಲೆ ಚೆಕ್ ಮಾಡಿದ್ರೆ ಆ 10 ರೂಪಾಯಿ ವಿಟ್ಲನ್ ಜೇಬಲ್ಲಿತ್ತು. ಇದಕ್ಕಿಂತ ನಾಲ್ಕಿಗೇಡಿನ ಕೆಲಸ ಇನ್ನೇನ್ರೋ ಇದೆ. ಯಾಕ್ರೋ ಹೀಗೆ ಮಾಡಿದ್ರಿ? ಅಯ್ಯ ತೆಗಿರ್ರಿ, ಸಖತ್ ಹಾಟ್ ನನ್ ಮಗ. ಸುಮ್ಮನೆ ರೀ, ನಾನ್ ವಿಚಾರಿಸ್ತೀನಿ. ಬನ್ನಿ ಈ ಕಡೆ. ಅದು ಬಿಟ್ಲ ಆ ಹುಡ್ಗನ್ ಚೈನ್ ಯಾಕ್ರೋ ಕಿತ್ಕೊಂಡ್ರಿ? ಕೊಟ್ಬಿಡ್ರೋ. ಆ ಚೈನ್ ಇಲ್ಲ ಅಂದ್ರೆ ನಮ್ಮ ಅಪ್ಪ ಬೈತಾರೆ. ಅದಕ್ಕೆ ಇಲ್ಲೇ 3 ದಿನ ಇಲ್ಲ, ಅಪ್ಪ ಅಮ್ಮನ್ ಭಯ ಬಂದು ಕರ್ಕೊಂಡು ಹೋಗ್ತಾರೆ. ಅಂಕಲ್ ಇಲ್ಲ. ತಪ್ಪು ನಮ್ ಕಡೆಯಿಂದ ಆಗಿದೆಯಪ್ಪ. ಇರ್ಬೇಡ ಅನ್ನೋದಕ್ಕೆ ನಾನು ಯಾರು? ದಂಡ ಪಿಂಡಗಳಿಗೆ ಊಟ ಹಾಕ್ತಿದ್ದೀನಿ, ನಿನಗೆ ಹಾಕಲ್ವೇನೋ? ಎಷ್ಟು ಬೀಸ್ ಹಾಕ್ಬೇಕು ಅಂತ ಹೇಳು. ದಿನ 3 ಚಾಕ್ಲೇಟ್ ಇದ್ರೆ ಸಾಕು, ಊಟ ಬೇಡ. ಯಾಕೋ ಗಂಧ? ನಿಮ್ಗೆ ಖರ್ಚಾಗುತ್ತಲ್ಲ ಅದಕ್ಕೆ. ನೋಡ್ರು ಈ ಹುಡುಗನಿಗಿರೋ ಬುದ್ಧಿ ನಿಮ್ಗಿಲ್ವಲ್ರು? ಡೋಂಟ್ ವರಿ ರಾಜೇಶ, ಅವರಿಬ್ರು ತಮಾಷೆಗೆ ಅಂತ ಆತರ ಮಾಡಿದಾರೆ. ನೀನ್ ಇಲ್ಲೇ ಆಟ ಆಡ್ಕೊಂಡಿದ್ಬೇಡು. ಮತ್ತು ಬಿಟ್ಲ ರಾಜೇಶನ್ ಕರ್ಕೊಂಡು ಹೋಗ್ರೋ. ನೋಡ್ರಿ ಆ ಸಣ್ಣ ಹುಡುಗನ ಎಷ್ಟು ಒಳ್ಳೆಯವನು. ಮಕ್ಕಳ ಮಾತು ಚಂದ ರೀ. ಅದಕ್ಕೆ ಹೇಳೋದು ನಮ್ಗೊಂದು ಆಗ್ಲಿ ಅಂತ. ಲೇ ಬಿಟ್ಲಾ, ಹೇಗಾದ್ರೂ ಮಾಡಿ ಆ ರಾಜೇಶನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಣ. ಇಲ್ಲಾಂದ್ರೆ ಈ ಮನೇಲಿ ನಮ್ಗೆ ಹುಡುಗಾಲ ಇಲ್ಲ. ಮಾಡ್ಬಿಡಪ್ಪತ್ತು, ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಇಟ್ಟಿದ್ದೀನಿ. ಏನದು? ನೋಡು ಬಿಳಿ ಚೆಂಡು, ನಿನ್ನ ಕೇಳಿ ತಾಕತ್ತಿದ್ರೆ ಈ ಬಿಳಿ ಚೆಂಡನ್ನ ಕರಿ ಚೆಂಡು ಮಾಡಬೇಕು ಅಂತ ಹೇಳ್ತೀನಿ. ಅವ್ನು ಏನಾದ್ರು ಸೋತ್ರೆ ಈ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತೀನಿ. ಅದೇ ತೆನಾಲಿ ರಾಮ ಕರಿ ನಾಯಿನ ಬಿಳಿ ನಾಯಿ ಮಾಡ್ದಂಗೆ. ಅವನು ಪದ್ಯದಲ್ಲಿ ಸೋಲ್ತಾನೆ, ಮನೆಯಿಂದ ಆಚೆ ಹೋಗ್ತಾನೆ. ಹೆಂಗೆ ಆದ್ರೆ ಅವನು ನೀವು ಈ ಬಿಳಿ ಚೆಂಡನ್ನ ಕರಿ ಚೆಂಡು ಮಾಡಿ ತೋರಿಸಿ ಅಂತಾರಲ್ಲ, ಅವಾಗ ಏನ್ ಮಾಡೋದು? ಅದಕ್ಕೂ ಒಂದು ಐಡಿಯಾ ಇಟ್ಟಿದ್ದೀನಿ. ನೀನು ಕಣ್ಣು ಮುಚ್ಕೋ, 3 ಎಣಿಸೋಷ್ಟೊಳಗೆ ಈ ಬಿಳಿ ಚೆಂಡನ್ನ ಕರಿ ಚೆಂಡು ಮಾಡ್ತೀನಿ ಅಂತ ಹೇಳ್ತೀನಿ. ಅವ್ನು ಕಣ್ಣು ಮುಚ್ಕೋತಾನೆ, 1 2 3 ಎಣಿಸ್ತಾನೆ. ಆಗ ರಪಕ್ಕಂತ ಕರಿ ಚೆಂಡನಾಗ ಮಾಡ್ತೀನಿ. ಹೆಂಗಿದೆ ಐಡಿಯಾ? ಸೂಪರ್. ನೋಡು, ಈ ಕರಿ ಚೆಂಡನ್ನ ಇಲ್ಲಿ ಇಟ್ಟಿರ್ತೀನಿ. ರಾಜೇಶಣ್ಣ ಮುಂಚೆ ಬಾಣ ಇಲ್ಲಿ. ಲೇ ರಾಜೇಶ, ನೀನು ಸಿಕ್ಕಾಪಟ್ಟೆ ಬುದ್ಧಿವಂತ ಅನ್ಕೊಂಡಿದ್ಯಾ ಅಲ್ವಾ? ಇಲ್ಲಪ್ಪ, ನನ್ನ ತಲೆಗಿಂತ ನಿನ್ ತಲೆ ದಪ್ಪ ಐತೆ. ವಯಸ್ಸಿಗೆ ಮೀರಿದ ಮಾತು, ವಯಸ್ಸಿಗೆ ಮೀರಿದ ಅನುಭವ. ಈಗ ಗೊತ್ತಾಗುತ್ತೆ ನಿನ್ನ ಬಂಡವಾಳ. ನೋಡ, ಏನಿದು ಬಿಳಿ ಚೆಂಡು. ಈ ಬಿಳಿ ಚೆಂಡನ್ನ ನೀನು ಕರಿ ಚೆಂಡು ಮಾಡಬೇಕು. ಈ ಪಂದ್ಯದಲ್ಲಿ ನೀನ್ ಏನಾದ್ರು ಸೋತ್ರೆ ಈ ಮನೆ ಬಿಟ್ಟು ಆಚೆ ಹೋಗ್ತಾ ಇರಬೇಕು. ನನ್ ಕೈಲಾಗಿಲ್ಲ ಅಂದ್ರೆ ನೀನ್ ಮಾಡ್ತೀಯಾ? ಫಸ್ಟ್ ನೀನು ಮಾಡು, ಆಮೇಲೆ ನಾವು ಮಾಡ್ತೀವಿ. ಇಬ್ರು ಕಣ್ ಮುಚ್ಕೊಳ್ಳಿ. 1 2 ಅಂತ ಮೆತ್ತಿಗೆ ಹೇಳಿ. ಕಣ್ಬಿಡಿ. ತಗೋ, ಆಟ ಆಡ್ಕೋ. ಲೋಪದ್ದು ನಮ್ಮ ಐಡಿಯಾ ಅವನಿಗೆ ಹೆಂಗೋ ಗೊತ್ತಾಯ್ತು? ಹುಡುಗ ಸಿಕ್ಕಾಪಟ್ಟೆ ಚಾಲಾಕಿ ಇದಾನೆ ಕಣೋ, ಚಾಣಕ್ಯನ ಮೊಮ್ಮಗ ಅನ್ಸುತ್ತೆ. ಬಿಡಬಾರ್ದು ಕೊಡಪದ್ದು. ಯಾವ್ದಾರು ಒಂದು ಪಂದ್ಯ ಕಟ್ಟಿ ಅವನ್ನ ಸೋಲಿಸಿ ಮನೆಯಿಂದ ಆಚೆ ಕಳಿಸ್ಲೇಬೇಕು. ಇಲ್ಲಾಂದ್ರೆ ಅವನು ನಮ್ಮನ್ನ ಈ ಮನೆಯಿಂದ ಆಚೆ ಕಳಿಸ್ತಾನ ಕಣೋ. ಒಂದು ಊರಲ್ಲಿ ಒಬ್ಬ ಲಾಜ ಇದ್ನಂತೆ. ಆ ಲಾಜನಿಗೆ ಒಬ್ಬ ಮಗಳಿದ್ಲಂತೆ. ಆ ಮಗಳಿಗೆ ಹೊಟ್ಟೆ ನೋವು ಬಂದ್ಬಿಡ್ತಂತೆ. ಏನ್ ಬಂತು? ಹೊಟ್ಟೆ ಇತ್ತು, ಅದಕ್ಕೆ ಹೊಟ್ಟೆ ನೋವು ಬಂತು. ನನಗೆ ತುಂಬಾ ಹೊಟ್ಟೆ ನೋವಿತ್ತಾ? ತುಂಬಾ ಹೊಟ್ಟೆ ನೋವಿತ್ತು. ಅರಮನೆಯಿಂದ ಪಂಡಿತರನ್ನ ಕರೆಸಿದ್ಲು, ಆದ್ರೂ ವಾಸಿ ಆಗ್ಲಿಲ್ಲ. ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರ ನುಂಗಿದೆ, ವಾಸಿ ಆಗುತ್ತಲ್ಲ. ಆಗಿನ ಕಾಲದಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲಿತ್ತು? ಎಲ್ಲದಕ್ಕೂ ಪಂಡಿತರು ಬರೋಲು ಗಿಡಮೂಲಿಕೆಗಳಿಂದ ಔಷಧ ಅಲ್ದು ಕುಡಿಸೋರು. ಆದ್ರೂ ಹೊಟ್ಟೆ ನೋವು ವಾಸಿ ಆಗಿಲ್ವಾ? ವಾಸಿ ಆಗ್ಲೇ ಇಲ್ಲ ಕಣೋ. ಆಗ ಲಾಜ ಒಂದು ಡಂಗೂರ ಸಾಲಿಸ್ತ. ಯಾರು ನನ್ನ ಮಗಳ ಹೊಟ್ಟೆ ನೋವನ್ನ ವಾಸಿ ಮಾಡ್ತಾಳೋ ಅವಳಿಗೆ ಅಂಥ ಲಾಜ್ಯ ಕೊಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ನಾನಾಗಿದ್ರೆ ಮಾತ್ರ
ಕೊಟ್ಬಿಟ್ಟು ವಾಸಿ ಮಾಡ್ಬಿಟ್ಟು ನಾನೇ ಮದುವೆ ಆಗ್ಬಿಡ್ತಿದ್ದೆ. ಆಗ ಒಬ್ಬ ಹುಡುಗ ಕಾಡಿಂದ ಬಂದ. ರಾಜೇಶನ ಹಾಗೆ ಅಂತ ಇಟ್ಕೋ, ಎಲ್ಲ ನಿನ್ನ ಹಾಗೇ ಇದ್ದ. ಅವನು ರಾಜಕುಮಾರಿ ಹೊಟ್ಟೆ ನೋವನ್ನ ವಾಸಿ ಮಾಡಿ ಅವಳನ್ನ ಮದುವೆ ಮಾಡ್ಕೊಂಡು ಸುಖವಾಗಿದ್ದ. ಸುಖವಾಗಿರ್ತಾರಲ್ಲ, ಮನೇಲಿ ಯಾಕೆ ಸುಖವಾಗಿರಲ್ಲ? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಲು. ನನ್ನ ಮನಸ್ಸಲ್ಲೂ ಅದೇ ಇತ್ತು. ಈ ಸುಖ ಸಂತೋಷ ಅನ್ನೋದು ಕಥೆಗಳಲ್ಲಿ ಮಾತ್ರ ಸಿಗುತ್ತಪ್ಪ, ಮನೇಲಿ ಸಿಗೋದಿಲ್ಲ. ಈ ದಂಡೆ ಪಿಂಡಿಗಳು ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗಿಂದ ಒಂದಲ್ಲ ಒಂದು ತೊಂದರೆ ಕೊಡ್ತಾನೇ ಇದ್ದಾಳೆ. ನನಗೂ ತೊಂದರೆ ಕೊಡ್ತಾರೆ. ಏನ್ ಮಾಡೋದು, ಇರೋಷ್ಟು ದಿವಸ ಅನುಭವಿಸ್ಕೊಂಡು ಹೋಗ್ಬೇಕು. ರಾಜೇಶ, ಅಜ್ಜಿ ಹತ್ರ ಕತೆಗಳು ಸಾಕು, ಬಾರ ಇಲ್ಲಿ. ಅಜಯ್, ನಂಗೊಂದು ಸ್ವಲ್ಪ ಕೆಲಸ ಇದೆ, ನೀನು ಒಳಗಡೆ ಹೋಗು. ಏನಲ್ಲ ನೋಡ, ಚಾಲೆಂಜ್ಗೆ ಅಂತ ಒಂದು ಟಾಸ್ಕ್ ಇಟ್ಕೋಣ. ಆ ಟಾಸ್ಕ್ ಏನು ಅಂತ ನೀನು ಹೇಳ್ತಾ ಇಲ್ಲ ನಾನು ಹೇಳ್ಬೇಕಾ? ಒಟ್ನಲ್ಲಿ ಆ ಚಾಲೆಂಜ್ ಅಲ್ಲಿ ನೀನೇನಾದ್ರು ಸೋತ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಅದ ನಿಮ್ ಪ್ಲಾನು? ಅವೆಲ್ಲ ಬೇಡ ಕಣ್ಣಲ್ಲಿ. ಟಾಸ್ಕ್ ಅನ್ನು ನೀನ್ ಹೇಳ್ತಾ ಇಲ್ಲ ನಾನು ಹೇಳ್ಬೇಕು? ನಾನೇ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ನಾಲ್ಗೆಯಿಂದ ಮೂಗು ಮುಟ್ಟಿಸ್ಬೇಕು. ನೀವು ಮುಟ್ಟಿಸಿದಾದ್ರೆ ಸೋತೆ ಅಂತ ಒಪ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀನಿ. ಅಷ್ಟೇ ತಾನೆ, ಅದ್ಯಾವ ಮಹಾ? ನಾಲ್ಗೆಯಿಂದ ಮೂಗ್ ಮುಟ್ಸೋದ? ನಾನು ಮುಟ್ಟಿಸ್ತೀನಿ. ನಾನು ಮುಟ್ಟಿಸ್ತೀನಿ. ಅದಕ್ಕಿಂತ ಮುಂಚೆ ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು 3 ಜನ ಸೈನ್ ಹಾಕೋಣ. ಅಷ್ಟ ತಾನೆ? ನೀವೇನಾರ ಸೋತ್ರೆ ಈ ರಾಜೇಶ ಈ ಮನೇಲಿ 2 ವಾರ ಹೆಚ್ಚಿಗೆ ಇರ್ತಾನೆ. ಇನ್ನು 2 ವಾರ ಹೆಚ್ಚಿಗೆ ಇರುತ್ತಾನೆ. ಪದ್ದು ಅಲಿಯಸ್ ಪದ್ಮನಾಭ. ಮುಟ್ಟಿ ಅಮ್ಮಿ ಅವ್ರೆ ಸೈನ್ ಮಾಡಿ. ಬಾರ ರಾಜೇಶ. ಮೊದಲು ನೀನ್ ಟ್ರೈ ಮಾಡ್ತಾ, ನಾನು ಟ್ರೈ ಮಾಡ್ಲಾ? ನಾನು ಟ್ರೈ ಮಾಡ್ತೀನಿ ಪದ್ದು. ಓಕೆ. ಏನ್ ಮಾಡ್ತಿದ್ರಪ್ಪ? ನಾಲ್ಗೆಯಿಂದ ಮೂಗ್ ಮುಡ್ಸಕ್ ಟ್ರೈ ಮಾಡ್ತಿದ್ದಾರೆ. ಅದು ನಾಯಿಗಳಿಂದ ಮಾತ್ರ ಸಾಧ್ಯ. ಹಂಗಂದ್ರೆ ಇವ್ರು ನಾಯಾ? ಅದು ನನಗೆ ಗೊತ್ತಿಲ್ಲಪ್ಪ. ಮುಟ್ಸಿದ್ರು ಮುಟ್ಟಿಸಬಹುದು. ಟ್ರೈ ಮಾಡಿ, ಟ್ರೈ ಮಾಡಿ. ಪದ್ದು, ನನ್ನ ನಾಲ್ಗೆ ಯಾಕೋ ತಕರಾರು ಮಾಡ್ತಿದೆ. ನೀ ಟ್ರೈ ಮಾಡ. ಅಣ್ಣ, ಆಗಿಲ್ವಾ? ಅತ್ತಲ್ಲ ಕಣ. ನಾವು ಸೋತ್ವಿ, ನೀನು ನಾಲ್ಗೆನ ಮೂಗಿಗೆ ಮುಟ್ಸು. ಇಲ್ಲ ಅಂತಂದ್ರೆ ನಿನ್ನ ಮನೆಯಿಂದ ಆಚೆ ಓಡಿಸ್ಬಿಡ್ತೀವಿ. ಬಾಯ್ಲಿ ಬಾಯ್ಲಿ ಅಂದೆ ತಾನೆ? ಬರ್ತಾ ಇದ್ದೀನಲ್ಲ, ಯಾಕೆ ಹೋಯ್ತೀಯ? ಕುತ್ಕೋ. ಹಾ. ನನ್ನ ಕಡೆ ಮುಖ ಮಾಡು. ಹತ್ರ ಬಾ. ಏನ್ರ ಅದ್ ಗಲಾಟೆ? ಬಿಡ್ರಿ, ಬಿಡ್ರಿ. ಇವ್ನು ಮೋಸ ಮಾಡ್ತಿದ್ದಾನೆ ಬಾಬಾ. ಏಯ್, ಹೋಗ ಆ ಕಡೆಗೆ. ಇವ್ನು ನಾಲ್ಗೆಯಿಂದ ನನ್ನ ಮೂಗು ಮುಟ್ಟಿಸ್ಬಿಟ್ಟು ನಾ ಗೆದ್ದೆ ಅಂತ ಇದ್ದಾನೆ ಬಾಬಾ. ಇದು ಮೋಸ ಕಣ. ನಾಲ್ಗೆಯಿಂದ ಮೂಗ್ ಮುಟ್ಟಿಸ್ಬೇಕು ಅಂದೆ, ಅವ್ರ ಮಗ ಮುಟ್ಟಿಸ್ಬೇಕು ಅಂದ. ಅಣ್ಣ ಅಣ್ಣ ಹೇಳಲೇ. ಇಷ್ಟು ಸಣ್ಣ ವಿಷಯನೂ ಅರ್ಥ ಮಾಡ್ಕೊಳಕಾಗ್ದೆ ಚಿಕ್ಕ ಹುಡುಗನಿಂದ ಸೋತಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನು ಆಗಲ್ವೇ? ಈ ಗುಗ್ಗುಗಳ ಆ ಆಟ ಇರೋದೇ ಹಾಗೆ. ಪಂದ್ಯ ಗೆದ್ದಿದ್ದೀನಿ, 2 ವಾರ ಇಲ್ಲೇ ಇರುತ್ತೀನಿ. ರಾಜೇಶ ತಗೊಳ, ನಿಂಗೋಸ್ಕರ ಬಿಸ್ಕೆಟ್ ತಂದಿದ್ದೀನಿ. ತಗೊಳ, ನಿಮಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ಇವಾಗ ಗೊತ್ತಾಯ್ತಾ ನನ್ನ ಬೆಳೆ? ನಿನ್ ಬೆಲೆ ಇವತ್ತಲ್ಲಪ್ಪ ಗೊತ್ತಾಗಿದ್ದು. ಯಾವತ್ತು ನೋಟ್ ಮೇಲೆ ಗಾಂಧೀಜಿ ಚಿತ್ರ ತೋರಿಸಿದ್ಯೋ ಆವತ್ತೇ ನಿನ್ ಬೆಲೆ ಏನು ನಮಗೆ ಗೊತ್ತಾಗೋಯ್ತು. ರಾಜೇಶ ಕಿಡ್ನಾಪ್ ಆಗಿದ್ದಾನ? ತಿನ್ನು ತಿನ್ನು ತಿನ್ನು. ಕಂದ, ನಿನ್ನ ಹೆಸರು ಏನು ಅಂದೆ? ರಾಜೇಶ. ತಿಂತಾ ಇರು ಬಂದೆ.
ಗುಂಡುಗಲೇಶ್ವರ ಏನಪ್ಪ ಇದು? ಅಭಿ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ವಾಟ್ ಹ್ಯಾಪನ್? ರೀ ಆ ಹುಡುಗನ್ನ ಮನೆ ಕರ್ಕೊಂಡ್ ಬಂದಿದ್ಯಾರ್ರಿ? ಪದ್ದು ಬಿಟ್ಲಾನೆ, ಅವ್ರ ಫ್ರೆಂಡ್ ಅಂತೆ ಅವನು. ಅಯ್ಯೋ ನಿಮ್ಮ ಶಿಷ್ಯಂದ್ರ ಮಾಡೋ ಕೆಲ್ಸ ಒಂದ ಎರಡ? ಅಭಿ ಯಾವಾಗ್ಲೂ ಅವ್ರು ಬೈಯೋದೆ ನಿಮ್ ಕಾಯ್ಕ ಆಗೋಗ್ಬಿಟ್ಟಿದೆ. ಅವ್ರಿಗೂ ಬುದ್ಧಿ ಇದೆ, ಮೈಂಡ್ ಇಟ್. ಅವ್ರ ತಲೆಯಲ್ಲಿರೋದು ಬುದ್ಧಿ ಅಲ್ಲ, ಕುದುರೆ ಲುದ್ದಿ. ಯಾವಾಗ್ಲೂ ನೀವು ಅವ್ರ ತಲೆ ತಿಂತಾ ಇರ್ತೀರಾ? ಆಡೋ ಮಾತುಗೊಂದು ಅರ್ಥ ಬೇಡವೇನ್ರಿ? ಇದು ತಲೆ ಹೋಗೋ ವಿಷಯ. ಅಂತದ್ ಏನ್ರಿ ಆಗಿದೆ ಇವಾಗ? ಆ ರಾಜೇಶ ಕಿಡ್ನಾಪ್ ಆಗಿರೋ ಹುಡುಗ. ನಾನ್ ನಂಬಲ್ಲ. ಅಯ್ಯೋ ನೀವೇ ನೋಡ್ರಿ. My God! ಪದ್ದು ಬಿಟ್ಲಾ ಕಮ್ಮಿ. ಏನ್ ಜಾಜಿ ಅವ್ರೆ ಕರ್ದಿದ್ದು? ಆ ಹುಡುಗ ನಿಮ್ಗೆ ಎಲ್ಲೋ ಸಿಕ್ಕದ? ಮನೆ ಮುಂದೆ ಕೂತಿದ್ದ, ಒಳಗಡೆ ಕರ್ಕೊಂಡ್ ಬಂದ್ವಿ. ಅಯ್ಯೋ ಕಂಡವ್ರ ಮಕ್ಕಳನ್ನ ಯಾಕ್ರೋ ಕರ್ಕೊಂಡು ಬರ್ತೀರಾ? ಈಗ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಅವನ್ನ ಮನೆಯಿಂದ ಆಚೆ ಸಾಗಾಕಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಊಟ ತಿಂಡಿ ಎಲ್ಲ ಬಂದ್. ನಾವು ಶತಾಯಗತಾಯ ಪ್ರಯತ್ನ ಪಡ್ತಾನೆ ಇದೀವಿ, ಆದ್ರೆ ಅವ್ನ ಮನೆಯಿಂದ ಆಚೆ ಹೋಗ್ತಾ ಇಲ್ವೇ? ಅವ್ನು ಮನೇಲಿ ಇದ್ರೆ ರಿಸ್ಕ್ ಕಂಡ್ರು. ಹೇಗಾದ್ರೂ ಪುಸ್ಲಾಯಿಸಿ ಮನೆಯಿಂದ ಆಚೆ ಸಾಗಾಕ್ರು. ಎಲ್ಲಿ ಕರ್ಕೊಂಡೋಗಿ ಬಿಟ್ಬಿಡೋದು? ಕರ್ಕೊಂಡು ಹೋಗಿ ಯಾರು ಇಲ್ದಿರೋ ಜಾಗಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ರು. ಜಜತ್ಗೆ ನೀನ್ ಯಾಕೆ ಅಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ? ನೀವ್ ಮಾಡೋ ಕೆಲ್ಸಕ್ಕೆ ಇವತ್ತು ನಾನ್ ತಲೆ ತಗ್ಸೋ ಹಾಗಾಗಿದೆ. Disgusting people. ನೀವು ಸುಮ್ನೆ ಕೆಲಸ ಮಾಡೋರಲ್ಲ ಅಂತ ನನ್ಗೆ ಗೊತ್ತು. ಇದನ್ನ ಇಟ್ಕೊಂಡು ಆ ಹುಡುಗನ ಆಚೆ ಸಾಗಾಕಿ. ಏನೋ ಪಾಂಡ್ರಂಗ ಹೇಳ್ದಿರ ಕೇಳ್ದಿರ ದುಡ್ಡು ಕೊಟ್ಬಿಟ್ಟ. ಯಾರು ನೀರು ಹಚ್ಚಿದ್ದು? ನಮ್ಮನೆ ಮುಂದೆ ಬಂದು ಯಾಕ್ರಿ ಮಲಗಿದ್ದೀರಾ? ಇದು ನಿಮ್ಮನೇನಾ? ಇದು ನಿಮ್ಮನೇನಾ? ಪದ್ದು ನಾವ್ ಇಲ್ಲೇ ಬಂದು ಮಲಗಿದ್ದೀವಿ. ದರ್ವೇಶಗಳು ಭಿಕ್ಷುಗಳೆಲ್ಲ ಬಂದು ಮಲ್ಗ್ತಾರೆ ಇಲ್ಲಿ. ಎದ್ದೋಗ್ರಿ ಸುಮ್ನೆ. ಇಲ್ಲ ಅಂದ್ರೆ ಒಂದು ಬಕೆಟ್ ನೀರು ತಂದು ಸುರಿಬೇಕಾಗತ್ತೆ. ಬಿಟ್ಲ ಯಾಕೋ ಹಿಂಗಾಯ್ತು? ಪದ್ದು ನಾವು ಅವನ ದಾರಿ ತಪ್ಪಿಸ್ಬೇಕು ಅಂತ ಅವನ್ನ ಕಾಡು ಮೇಡು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅಲ್ಲಾಡಿಸಿ ಅವ್ನ ಎಲ್ಲೋ ಒಂದ್ ಕಡೆ ಬಿಟ್ಟು ಬಂದ್ಬಿಟ್ವಿ. ನೋಡಿದ್ರೆ ನಾವೇ ದಾರಿ ತಪ್ಪಿಟ್ವಲ್ಲ. ಈಗ ಹೋಯ್ತಿರ ಇಲ್ಲ ನೀರು ಸುರಿಲ್ಲ. ಅಣ್ಣ ಹಿಂಗ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪಾಂಡುರಂಗ ಗಂಡುಗಲಿ ಅವ್ರ ಮನೆ ಎಲ್ಲಿ? ನೀವ್ ಯಾರು? ನಾನು ಆ ಮನೆಯ ಏಕೈಕ ಮನೆಯಲ್ಲಿಯ ಅಯ್ಯಂ ವಿಠಲ್ ಮೂರ್ತಿ ಎಂ.ಎ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಆ ಮನೆ ಆಧಾರ ಸ್ತಂಭ. ಬೆಂಕಿ ಹಾಕ ಅವ್ರ ಮನೆಯಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲೇ ತಿನ್ಕೊಂಡು ಅವ್ರ ಮನೇಲಿ ಅಂತ ಕೇಳ್ತೀರಾ? ಸ್ಟ್ರೈಟ್ ಆಗಿ ಹೋಗಿ ಬಲಗಡೆ ತಿರ್ಕೊಳ್ಳಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಎಡಗಡೆ ತಿರ್ಕೊಳ್ಳಿ, ಅದೇ ಅವ್ರ ಮನೆ. ರಾಜೇಶ, ಪದ್ದು ಬಿಟ್ಲ ಇಲ್ಲೋ? ಕಾಣಿಸ್ತಾನೆ ಇಲ್ಲ. ನಾನು ಊರ್ ತೋರಿಸ್ತೀನಿ ಅಂತ ಅವರೇ ಮಿಸ್ ಆಗ್ಬಿಟ್ರು. ಅದಕ್ಕೆ ನನ್ನ ಪಾರಗ್ ನನ್ನ ಮನೆಗೆ ಬಂದ್ಬಿಟ್ಟೆ. ಹಾಗಿದ್ರೆ ಅವ್ರಿಬ್ರಲ್ಲಿ ಹೋದ್ರು? ನನ್ಗನ್ಸುತ್ತೆ ಈ ರಾಜೇಶಂಗ್ ದಾರಿ ತಪ್ಸೋದಕ್ಕೆ ಅಂತ ಹೋಗಿ ಪಾಪ ಅವರೇ ದಾರಿ ತಪ್ಪಿದ್ದಾರೆ ಅಂತ. ರಾಮ, ಏನಿದೆ ಅನ್ಯಾಯ? ಈ ಎಳೆ ಹುಡುಗನಿಗೆ ದಾರಿ ತಪ್ಸೋದ? ಈ ರಾಜೇಶಂಗ್ ತೊಂದರೆ ಕೊಡೋದೇ ಆ ದಂಡ್ಪಿಂಡ್ಗಳಿಗೊಂದು ದೊಡ್ಡ ಕೆಲಸ ಆಗೋಗಿದೆ ಅತ್ತೆ. ಸಾಕು ಸುಮ್ನಿರೆ. ಈ ರಾಜೇಶ್ನಿಂದಲೇ ನಮ್ಗೆ ಪ್ರಾಬ್ಲಮ್ ಅನ್ನೋದು ಅಟ್ಕಾಯ್ಸ್ಕೊಂಡ್ಬಿಟ್ಟಿದೆ. ಪುಟ್ಟ ಹುಡುಗ, ಇವನಿಂದ ಏನು ತೊಂದರೆ ಇದೆ? ನೀನು ಆ ದಂಡ ಪಿಂಡಿಗಳ ತರ ಮಾತಾಡ್ಬೇಡ. ತೆಪ್ಪಿಗೆಲು ದಂಡ್ಪಿಂಡ್ಗಳ ಎಲ್ಲಿಗ್ರು ಹೋಗಿದ್ರೆ ಎಲ್ಲ ಹೇಳ್ತೀವಿ. ಅದು ಅವ್ರಿಗೆ ದಾರಿ ತಪ್ಪಿಸ್ಬೇಕು ಅಂತ ಕಾಡೊಳಗೆ ನುಗ್ಗಿದ್ವಿ. ಒಂದು ಫರ್ಲಾಂಗ್ ಹೋಗಕ್ಕಿಲ್ಲ, ವಿಚಿತ್ರವಾದ ಪ್ರಾಣಿ ಶಬ್ದ ಮಾಡ್ತು. ಗಾಬರಿ ಆಗ್ಬಿಡ್ತು, ಓಡ್ಬಿಟ್ವಿ, ದಾರಿ ತಪ್ಪಿಸ್ಕೊಂಡ್ಬಿಟ್ವಿ. ಹಣ ಉಳಿಸ್ಕೊಂಡ್ಬಿಟ್ಟಿದ್ದೆ ಜಾಸ್ತಿ ಆಗೋಯ್ತು. ನೀವೇನೋ ದಾರಿ ತಪ್ಪಿಸ್ಕೊಂಡ್ಬಿಟ್ರಿ, ಆದ್ರೆ ಈ ನನ್ ಮಗ ಹೇಗ ಬಂದ ಅದೆಲ್ಲ ಗೊತ್ತಿಲ್ಲ ಕಣ್ರ. ಒಟ್ನಲ್ಲಿ ಈ ಹುಡುಗ ಆಚೆ ಹೋಗಬೇಕು, ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನ್ ಜವಾಬ್ದಾರನಲ್ಲ. ಏನಪ್ಪ ರಾಜೇಶ, ವಾಪಸ್ ಹೇಗ್ ಬಂದೆ? ನನ್ಗೆ ಗೊತ್ತಿತ್ತು ನೀ ದಾರಿ ತಪ್ಪಿಸ್ತೀರ ಅಂತ. ಅದಕ್ಕೆ ರೋಡ್ ಉದ್ದ ಚಕ್ಲಿ ಉದುರಿಸ್ಕೊಂಡ್ ಬಂದ. ಅದೇ ಚಕ್ಲಿನ ತಿನ್ಕೊಂಡ್ ಬಂದ, ಮನೆ ಸಿಕ್ಬಿಡ್ತು. ಪದ್ದು ಗಸಗಸೆ ಪಾಯಸನ ಚೆನ್ನಾಗಿ ಕುಡಿಸ್ಬಿಟ್ಟಿದ್ವಿ. ನಿದ್ದೆ ಹೇಳದ್ದ ಇಲ್ಲ ಅವನು. ಎಲ್ಲಾಕದ ಈಗ? ಎಲ್ಲಾರು ದೂರ ತಗೊಂಡೋಗಿ ಬಿಟ್ಟು ಬಂದ್ ಮಾಡಕೋಣ. ಲೇ ವಿಟ್ಲ, ಅಲ್ಲಿ ನೋಡ, ಡಿಕ್ಕಿ ತೆಗೆದಿದೆ. ಅಂದಮೇಲೆ ಇವನ್ನ ಆ ಡಿಕ್ಕಿ ಒಳಗೆ ಹಾಕಿ ಮುಚ್ಚಿಬಿಡೋಣ. ನೀಡೇ ಕಳಿತು, ನಡಿಯೋ ಮನೆ ಕೊಟ್ಟವನ. ಇರೋ ಆ ಹುಡುಗ ಅದೇ ಗಾಡಿಲಿ ಹೋಗ್ತಾನಂತ ಕನ್ಫರ್ಮ್ ಮಾಡ್ಕೊಳ್ಳೋಣ.
ಹೌದು ಇವ್ ಯಾರು? ಕಿಡ್ನಾಪರ್. ಏನಾಯ್ತು ಇನ್ಸ್ಪೆಕ್ಟರ್? ನಿಮ್ ಮನೇಲಿ ರಾಜೇಶ್ ಅಂತ ಒಬ್ಬ ಹುಡುಗ ಇದ್ದಾನೆ ನಮ್ಮ. ಎಸ್ ಇದಾನೆ. ಅವ್ನು ಕಿಡ್ನಾಪ್ ಆಗಿರೋ ಹುಡುಗ. ಅವನ್ನ ಕಿಡ್ನಾಪ್ ಮಾಡೋದು ಯಾರು ಗೊತ್ತಾ? ಇವನೇ. ನಿಜ ಹೇಳ್ತೀನಿ ಸರ್ ನಾನೇ ಕಿಡ್ನಾಪ್ ಮಾಡಿದ್ದು. ಅವ್ರಿಗೆ ಕರೀರಮ್ಮ. ರಾಜೇಶ ಬಾಪ ಇಲ್ಲಿ. ಅಂಕಲ್ ಇವನೇ ನನ್ ಕಿಡ್ನಾಪ್ ಮಾಡಿದ್ದು. ನೋಡು ಹುಡುಗರೇ ಹೇಳ್ತದೆ ನೀನ್ ಕಿಡ್ನಾಪ್ ಮಾಡಿದ್ದು. ಯಾಕೆ ಕಿಡ್ನಾಪ್ ಮಾಡಿದೆ? ಯಾಕೆ ಕಿಡ್ನಾಪ್ ಮಾಡಿದೆ? ಹೇಳ್ತೀನಿ ಸರ್, ದುಡ್ಡಾಸೆಗೆ ಕಿಡ್ನಾಪ್ ಆಗ್ಬಿಟ್ಟೆ ಸರ್. ಇವ್ರ ಅಪ್ಪ ಅಮ್ಮ ಟೂರ್ ಹೋಗಿದ್ರ, ಈ ಹುಡುಗ ಮನೇಲಿ ಒಬ್ಬನೇ ಇದ್ದ ಸರ್, ಅದಕ್ಕೆ ಕಿಡ್ನಾಪ್ ಮಾಡಿದೆ ಸರ್. ನೀನ್ ಯಾಕೆ ಟೂರ್ ಹೋಗ್ಲಿಲ್ಲ? ನಾನು ಏರೋಪ್ಲೇನ್ ಅಲ್ಲಿ ಹೋಗೋಣ ಅಂದೆ, ನಮ್ಮ ಅಪ್ಪ ಬಸ್ ಅಲ್ಲಿ ಹೋಗೋಣ ಅಂದ್ರು. ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಮನೇಲೆ ಉಳ್ಕೊಂಡೆ. ಇವ್ರು ಬಂದು ನನ್ ಕಿಡ್ನಾಪ್ ಮಾಡಿ ನನ್ನ ಕೈಲಿ ನಮ್ಮ ಅಪ್ಪನ ಫೋನ್ ಮಾಡಿಸಿ 5 ಲಕ್ಷ ಕೊಟ್ಟಿಲ್ಲ ಅಂದ್ರೆ ನಿಮ್ ಮಗನ್ ಬಿಡಲ್ಲ ಅಂತ ಫೋನ್ ಮಾಡಿಸ್ರು. ಮುಂದೇನಾಯ್ತು? ಸರ್ ಇವ್ರು ಅಂತಿಂತ ಹುಡುಗ ಅಲ್ಲ ಸರ್, ನನಗೆ ಅಷ್ಟಿಷ್ಟು ತೊಂದರೆ ಕೊಟ್ಟಿಲ್ಲ ಸರ್. ನನಗೆ ಹೊಡೆಯೋದು ಬಡಿಯೋದು ಮಾಡಿ ಹಾಕ್ಕೊಡ್ಸು ಇದ್ಕೊಡ್ಸು ಅಂತ 2-3 ಸಾವಿರ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟ ಸರ್. ಅದಕ್ಕೆ ಎಲ್ಲರೂ ಹಾಳಾಗೋಗು ಅಂತ ಬಿಟ್ಬಿಡೆ ಸರ್. ಇವ್ನು ನೋಡಿದ್ರೆ ಈ ಮನೆಗೆ ಬಂದು ಅಡಕಾಯಿಸ್ಕೊಂಡವ್ರೆ. ಅದು ಕಿಡ್ನಾಪರ್ಗೆ ಎಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀನಿ ಅಂದ್ರೆ ನಮಗ್ ಬಿಡ್ತಾನೇನೋ. ಸರ್ ಇವ್ನು ನಮಗೂ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಡ ಸರ್. ಹಲೋ ಮೃತ್ಯುಂಜಯ ಅವರ? ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಮಾತಾಡ್ತಾ ಇರೋದು. ನಿಮ್ಮ ಮಗನ ಹೆಸರು ರಾಜೇಶನಾ? ಓ ಸರಿ ಸರಿ. ನಿಮ್ಮ ಮಗನೂ ಸಿಕ್ಕಿದ್ದಾನೆ, ಕಿಡ್ನಾಪರು ಸಿಕ್ಕಿದ್ದಾರೆ. ಏನ ನೀವು ಮಗು ಹುಡ್ಕೊಂಡು ಊಟಿಗೆ ಹೋಗಿದ್ದೀರಾ? ಯಾವಾಗ ಬರ್ತೀರಾ? ಒಂದು ವಾರನಾ? ಪರವಾಗಿಲ್ಲ. ಊಟಿ ಜೊತೆ ಕೊಡೈಕೆನಾಲ್ ಎಲ್ಲ ಸುತ್ತಾಡ್ಕೊಂಡು ಬನ್ನಿ. ಅಲ್ಲಿವರೆಗೂ ನಿಮ್ಮ ಹುಡುಗ ಸೇಫ್ ಆಗಿರ್ತಾನೆ. ಓಕೆ ಥ್ಯಾಂಕ್ ಯು. ನೋಡೇ ಒಂದು ವಿಷಯ ಹೇಳ್ತೀನಿ, ಮಕ್ಕಳನ್ನ ಒಂಟೊಂಟಿಯಾಗಿ ಮನೇಲಿ ಬಿಟ್ಟು ಹೋಗಬಾರ್ದು. ಅದರಲ್ಲೂ 14 ವರ್ಷ ಒಳಗಡೆ ಇರೋ ಮಕ್ಕಳನ್ನ ಬಿಟ್ಟು ಹೋಗ್ಲೇಬಾರ್ದು. ಅವ್ರ ಅಪ್ಪ ಅಮ್ಮ ಫುಲ್ ಟೆನ್ಷನ್ನಲ್ಲಿದ್ದರು. ಅದಕ್ಕೆ ನಿಧಾನವಾಗಿ ಊಟಿ ಎಲ್ಲ ಸುತ್ತಾಡ್ಕೊಂಡು 1 ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಓಕೆ ನಡೆ ಹೋಗೋಣ. ಈ ಮಗುನ್ ಕರ್ಕೊಂಡು ಹೋಗಲ್ವಾ? ಅವ್ರ ಅಪ್ಪ ಅಮ್ಮ 1 ವಾರ ಬಿಟ್ಟು ಬಂದು ಕರ್ಕೊಂಡು ಹೋಗ್ತಾರೆ.